ಪ್ರಿಯ ವೀಕ್ಷಕರೇ, ಆ ಭಗವಾನ್ ಶ್ರೀರಾಮ ತಮಗೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ದಿನಾಂಕ 22 ಜನವರಿ 2024ರಂದು ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಪುಣ್ಯ ಕಾರ್ಯದಲ್ಲಿ ಪ್ರಧಾನ ಅರ್ಚಕರು ಸಹ ಅರ್ಚಕರ ಜೊತೆ ದೇಶದ 140 ಕೋಟಿ ಜನರ ಪ್ರತಿನಿಧಿಗಳಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ರವರು, ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ರವರು, ಹಾಗೆ RSS ಸರಸಂಚಾಲಕರಾದ ಶ್ರೀ ಮೋಹನ್ ಭಾಗವತ್ರವರು, ಜೊತೆಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಯಜಮಾನರಾಗಿ ಮಾನ್ಯ ಪ್ರಧಾನಮಂತ್ರಿ ಒಳಗೊಂಡಂತೆ ಕೇವಲ 5 ಗಣ್ಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಏಕೆ ಗೊತ್ತಾ? ಕಾರಣ, ಈ ಹಿಂದೆ ಮಾನ್ಯ ಪ್ರಧಾನಿಯವರು ಪಣ ತೊಟ್ಟಂತೆ ಭವ್ಯ ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಎಲ್ಲಿಯೂ ಚ್ಯುತಿ ಬಾರದಂತೆ ಈ ಒಂದು ಪುಣ್ಯ ಕಾರ್ಯ ನಿರ್ವಹಿಸಲು 11 ದಿನಗಳ ಕಠಿಣ ವ್ರತಾಚರಣೆಯನ್ನು ಕೈಗೊಂಡು ಅನೇಕ ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನಿತ್ತು ಈ ಒಂದು ಪುಣ್ಯ ಕಾರ್ಯಕ್ಕೆ ಸಾಕ್ಷಿಯಾದರು. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಅಯೋಧ್ಯ ಪುಣ್ಯನಗರ ಉತ್ತರ ಪ್ರದೇಶದಲ್ಲಿ ಇರುವುದರಿಂದ ಹಾಗೆ ರಾಮ ಮಂದಿರ ನಿರ್ಮಾಣದಲ್ಲಿ ದಿನಂಪ್ರತಿ ಮೇಲ್ವಿಚಾರಣೆ ಮಾಡಿ ಜಾಗ್ರತೆ ವಹಿಸಿ ನಿರ್ಮಾಣ ಕಾರ್ಯ ಯಶಸ್ವಿಗೊಳಿಸಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗುವುದರಲ್ಲಿ ಅವಿರತವಾಗಿ ಪ್ರಯತ್ನಿಸಿದವರು. ಅವರಿಗೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದೆ. ಹಾಗೆ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ರವರು ರಾಜ್ಯಪಾಲರೂ ಆದ ಕಾರಣ ಅವರಿಗೂ ಈ ಒಂದು ಸೌಭಾಗ್ಯ ಒಲಿದು ಬಂದು ಅವರೂ ಸಂತಸದಿಂದ ಭಾಗವಹಿಸಿದ್ದಾರೆ. ಹಾಗೆ ದೇಶದಲ್ಲಿ ಅನೇಕ ಹಿಂದೂ ಸಂಘಟನೆಗಳಿವೆ. ಎಲ್ಲ ಸಂಘಟನೆಗಳಲ್ಲಿ ಸಹಭಾಗಿತ್ವ ಕಾಪಾಡಿಕೊಂಡು ಅನೇಕ ದಶಕಗಳ ಕಾಲ ಅವಿರತ ಹೋರಾಟ ಮಾಡಿ ರಾಮ ಜನ್ಮಭೂಮಿ ಪಡೆಯಲು ಹಾಗೆ ರಾಮ ಮಂದಿರ ನಿರ್ಮಾಣಕ್ಕೆ ಶ್ರಮವಹಿಸಿದವರಲ್ಲಿ ಪ್ರಮುಖರಾದವರು RSS ಸರಸಂಚಾಲಕರಾದ ಶ್ರೀ ಮೋಹನ್ ಭಾಗವತ್ರವರು. ಅವರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ವಿಶ್ವಪ್ರಸಿದ್ಧ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ದೇಶದಲ್ಲಿರುವ ಎಲ್ಲ ಮಠಾಧೀಶರ ಪ್ರತಿನಿಧಿಯಾಗಿ ಅವರಿಗೆ ಈ ಸದಾವಕಾಶ ಒಲಿದು ಬಂದು ಅವರು ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಹೀಗೆ 5 ಜನ ಗಣ್ಯರು ತಮ್ಮ ಪೂರ್ವಜನ್ಮದ ಪುಣ್ಯ ಎಂಬಂತೆ ಈ ಶತಮಾನದ ಮಹಾನ್ ಪುಣ್ಯ ಕಾರ್ಯವಾದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಪಾಲ್ಗೊಂಡು ಪ್ರಸನ್ನರಾದರು. ಇವರ ಪಾಲ್ಗೊಳ್ಳುವಿಕೆಯಲ್ಲಿ ದೇಶದ ಕೋಟ್ಯಂತರ ಜನರು ತುಂಬು ಹೃದಯದ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯ ಯಶಸ್ವಿಯಾಗಿದ್ದನ್ನು ಕಣ್ತುಂಬಿಕೊಂಡು ಪಾವನರಾದದಂತೂ ಸತ್ಯ. ಹೀಗೆ ಈ ಶತಮಾನದ ಅತ್ಯಂತ ಪುಣ್ಯ ಅತ್ಯಂತ ಮಹಾನ್ ಕಾರ್ಯವಾದಂಥ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ, ಈ ಒಂದು ಭವ್ಯ ರಾಮ ಮಂದಿರದ ಲೋಕಾರ್ಪಣಾ ಕಾರ್ಯದಲ್ಲಿ ಈ ಒಂದು ಶುಭ ಗಳಿಗೆಯಲ್ಲಿ ಪಾಲ್ಗೊಂಡಂಥ ದೇಶದ ಕೋಟ್ಯಂತರ ರಾಮ ಭಕ್ತರಾದಂಥ ನಾವೆಲ್ಲರೂ ಧನ್ಯ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.